ಮಾತನಾಡೋದಕ್ಕೆ ರಘು ದೊಡ್ಡೇರಿ ಅವರು ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆ ಫೋನ್ಗೆ ಜಾಯ್ನ್ ಆಗಿದ್ದಾರೆ. ಎಸ್, ನಮಸ್ತೆ ರಘು ಅವರೇ. ನಮಸ್ಕಾರ ಸರ್, ಏನು ಗ್ಯಾರಂಟಿ ಸರ್ಕಾರದಿಂದ ಗುತ್ತಿಗೆದಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ನೋಡಿ, ಮೊದಲನೇದಾಗಿ ಏನು ಗುತ್ತಿಗೆದಾರರ ಬೇಡಿಕೆ ಇದೆ, ಗುತ್ತಿಗೆದಾರರ ಬೇಡಿಕೆಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳೇ ಮೊನ್ನೆ ಮೀಟಿಂಗ್ ನಲ್ಲಿ ಹೋಗಿ ಏನು ಮೊನ್ನೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಫ್ರೀಡಂ ಪಾರ್ಕ್ ಅಲ್ಲಿ, ಅವ್ರ ಹತ್ರ ಹೋಗಿ ನೇರವಾಗಿ ಅಶ್ಯೂರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ಏನ್ ಈ ಗುತ್ತಿಗೆದಾರರು ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಅಥವಾ ಗುತ್ತಿಗೆದಾರರು ಏನಿವತ್ತು ನಮ್ಮ ಬಿಲ್ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ನಮ್ಮ ಸರ್ಕಾರದ ಅವಧಿಯ ಬಿಲ್ ಅಲ್ಲ. ಅದು ಹಿಂದಿನ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂತ ತಪ್ಪು ಮತ್ತೆ 40% ಕಮಿಷನ್ ಭಾಗವಾಗಿದ್ದಂತ ಬಿಲ್ ಗಳನ್ನ ಕ್ಲಿಯರ್ ಮಾಡಿ ಅಂತ ಕೇಳ್ತಿದ್ದಾರೆ. ಸರಿ, ಸುಮಾರು ಏನು ₹1 ₹2 ಆದ್ರೂ ಪರವಾಗಿಲ್ಲ. ಸೊ ನಮ್ಮ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದಾಗ ಸರಿ ಸುಮಾರು 2,72,000 ಕೋಟಿ ಬಿಲ್ ಅನ್ನ ಹಿಂದಿನ ಬಿಜೆಪಿ ಸರ್ಕಾರ ಬಾಕಿ ಇಟ್ಟೋಗಿತ್ತು. ಅಂದ್ರೆ ಅರ್ಥ ಏನು, ಯಾವುದೇ ಸರ್ಕಾರ 2,72,000 ಕೋಟಿ ಕೆಲಸವನ್ನ ಮಾಡಿತ್ತು. ಯಾಕೆ ಮುಗಿಸಿಲ್ಲ ಅವರು ಅಂದ್ರೆ ಕೇವಲ ಹಿಂದಿನ ಬಿಜೆಪಿ ಸರ್ಕಾರ ಎಲ್ಲಾ ಯೋಜನೆಗಳನ್ನ ಕೇವಲ ಟೆಂಡರ್ ಅನ್ನ ಪ್ರೋಸೆಸ್ ಮಾಡಿ ಟೆಂಡರ್ದಾರರಿಂದ ಏನು 40% ಕಮಿಷನ್ ಅನ್ನು ತೆಗೆದುಕೊಂಡು ಕೆಲಸನೇ ಮುಗ್ದಿಲ್ಲ ಯಾವುದನ್ನು ಕೂಡ. ಅಂದ್ರೆ ಇಂದಿನ ಸರ್ಕಾರ ಹೋಗುವಂತ ಸಂದರ್ಭದಲ್ಲಿ ಬಹುತೇಕ ಯಾವುದೇ ಕೆಲಸಗಳಾಗಿಲ್ಲ, ಕೇವಲ ಟೆಂಡರ್ ಅನ್ನು ಮಾತ್ರ ಅವ್ರಿಗೆ ಅಲೋಕೇಟ್ ಮಾಡಿದ್ದಾರೆ. ಕೆಲವರ ಹತ್ರ ಟೆಂಡರ್ ಅಮೌಂಟ್ ಅನ್ನು ತೆಗೆದುಕೊಂಡಿದ್ದಾರೆ, ಇನ್ನು ಕೆಲವರ ಹತ್ರ 25% ಕೆಲಸವನ್ನ ಮುಗಿಸಿದ್ದಾರೆ. ಅಂದ್ರೆ ಮೂಲ ಉದ್ದೇಶ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅವರ ಮೂಲ ಉದ್ದೇಶ ಏನು ಅಂತಾರೆ, 40% ಕಮಿಷನ್ ಹೊಡೆಯೋದು ಮಾತ್ರ ಅವ್ರ ಉದ್ದೇಶ ಆಗಿತ್ತು. ಹಾಗಾಗಿ ಆ 40% ಕಮಿಷನ್ ಅನ್ನ ತೆಗೆದುಕೊಂಡು ಸರ್ಕಾರ ಬಿದ್ದಿದೆ. ಸೊ ಇವರು ಗುತ್ತಿಗೆದಾರರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಗುತ್ತಿಗೆದಾರರು ಪಾಪ ಅವರು ಏನು ಆಸೆಯಿಂದ ನಮ್ಗೇನೋ ಕೆಲಸ ಸಿಗತ್ತೆ ಅಂತ ಹೇಳಿ ಇವರ ಬಿಜೆಪಿಯ ಪ್ಲಾನ್ ಗೊತ್ತಿಲ್ಲ ಅವ್ರಿಗೆ. ಏನು ಹೆಂಗ್ರೆ ನಮ್ ಸರ್ಕಾರ ಹೋಗುತ್ತೆ, ಒಂದು ಇದನ್ನ ಟೆಂಡರ್ ಕರೆದ್ಬಿಟ್ಟು ದುಡ್ಡನ್ನ ಅಡ್ವಾನ್ಸ್ ಇಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಅದನ್ನ ಈಸ್ಕೊಂಡು ಹೋಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಏನು ಗುತ್ತಿಗೆದಾರರು ಇದ್ದಾರೆ 100% ಅವರದನ್ನ ಇದು ಮಾಡ್ತೇವೆ. ಆದ್ರೆ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ, ಕೆಲವು ಗುತ್ತಿಗೆದಾರರು ಏನ್ ಮಾಡಿದ್ರು, ಬಿಜೆಪಿ ಅವ್ರ ಜೊತೆ ಶಾಮೀಲಾಗಿ ಆ ಕೆಲಸವನ್ನೇ ಮಾಡದೆ ಫೇಕ್ ಬಿಲ್ ಗಳನ್ನ ಮಾಡಿರ್ತಕ್ಕಂಥದ್ದನ್ನ ತಾವು ಕೂಡ ಆಲ್ರೆಡಿ ಏನೋ ಮಾಧ್ಯಮದಲ್ಲಿ ಓಪನ್ ಮಾಡಿ ಚರ್ಚೆ ಮಾಡಿದಿರಿ. ಅಂದ್ರೆ ಫೇಕ್ ಬಿಲ್ ಗಳಿಗೋಸ್ಕರ ನಾವು ಕೊಡ್ಬೇಕಾ, ಅದನ್ನ ಏನೋ ಅಸೆಸ್ ಮಾಡ್ಬಾರ್ದಾ, ಅಥವಾ ನಿಜವಾಗ್ಲೂ ಕೆಲಸ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಆಗ್ಬೇಕಾ ಬೇಡವಾ? ಆಗ್ಬೇಕು. ಸೊ ಹಾಗಾಗಿ ಯಾರು ಫೇಕ್ ಬಿಲ್ ಅನ್ನ ಬರೆದಿದ್ದಾರೆ, ಯಾರು ಏನು ಡೂಪ್ಲಿಕೇಟ್ ಬಿಲ್ ಗಳನ್ನ ಕೊಟ್ಟಿದ್ದಾರೆ, ವಿತೌಟ್ ಕೆಲಸ ಮಾಡಿದಾರನ್ನ ಬಿಲ್ ಗಳನ್ನ ಕೊಟ್ಟಿದ್ದಾರೆ, ಅವರನ್ನೆಲ್ಲ ಐಡೆಂಟಿಫೈ ಮಾಡಿ ನಿಜವಾಗ್ಲೂ ಜೆನ್ಯೂನ್ ಆಗಿ ಕೆಲಸ ಆಗಿದೆ ಕೊಡುವಂತ ಕೆಲಸ ನಾವು ಮಾಡ್ತೇವೆ. ಅದು ಸರ್ಕಾರದ ಜವಾಬ್ದಾರಿ. ಆದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಕೇವಲ 40% ಕಮಿಷನ್ ಪಡೆಯೋಕ್ಕೋಸ್ಕರ ಏನಾದ್ರೂ ಟೆಂಡರ್ ಕಾಲ್ ಮಾಡಿದ್ರೆ ಕೆಲಸನೇ ಮುಗ್ದಿಲ್ಲ ಅಂದ್ರೆ ಅಂತವಕ್ಕೆ ಕೊಡಕ್ ಬರೋದಿಲ್ಲ. ಯಾಕೆಂದ್ರೆ ಆಡಿಟ್ ಅಬ್ಜೆಕ್ಷನ್ ಆಗ್ತದೆ. ನಾಳೆ CAG ರಿಪೋರ್ಟ್ ಮೊನ್ನೆ ತಾನೇ ಒಂದು ಲಾಸ್ಟ್ 6 months ಬ್ಯಾಕ್ ಒಂದು CAG ರಿಪೋರ್ಟ್ ಬಂದಿತ್ತು. ಎಷ್ಟೊಂದು ಬಿಲ್ ಗಳನ್ನ ವಿತೌಟ್ ಕೆಲಸ ಆಗದಿರನೆ ಬಿಲ್ ಅನ್ನ ಕ್ಲೈಮ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅವ್ರದೇ ಕೇಂದ್ರ ಸರ್ಕಾರ ಅವ್ರದೇ CAG ರಿಪೋರ್ಟ್ ಅಲ್ಲಿ ಕೊಟ್ಟಿದೆ ಅಂದಾಗ ಬಿಜೆಪಿ ದೇವರ್ ಆಲ್ ಇನ್ವಾಲ್ವ್, ಅಂದ್ರೆ ನೇರವಾಗಿ 40% ಕಮಿಷನ್ ಅಲ್ಲಿ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದು ಅಂತ ಪ್ರೂವ್ ಆಗಿದೆ. ಸೊ ಆ ದೃಷ್ಟಿಯಿಂದ ನಾವು ಅದನ್ನ ಸುಮ್ನೆ ಬ್ಲೈಂಡ್ ಆಗಿ ಕೊಡಕ್ ಆಗೋದಿಲ್ಲ. ನಿಜ. ಓಕೆ, ನೀವೇ ಹೇಳ್ಬೇಕು, ಈಗ ಕೊಡಕ್ ಆಗ್ತದಾ? ಇಲ್ಲ, ಫೇಕ್ ಬಿಲ್ಸ್ ಅಂತೂ ತನಿಖೆ ಮಾಡ್ಲೇಬೇಕು. ಯಾರು ಫೇಕ್ ಬಿಲ್ಸ್ ಅಂತೂ ಹಣವನ್ನು ಕೊಟ್ರೆ ಅದು ಮತ್ತು ಸರ್ಕಾರಕ್ಕೆ ನಮ್ ಸರ್ಕಾರ ಹೌದು ನಮ್ಮೆಲ್ಲ ಬ್ಲೇಮ್ ಮಾಡ್ತಾರೆ. ಒಂದ್ ಕಡೆ ಇವ್ರು ಹೇಳ್ತಾರೆ ರಾಜ್ಯ ಸರ್ಕಾರದಲ್ಲಿ ಏನು ದುಡ್ಡಿಲ್ಲ ಕೆಲಸ ಮಾಡಿಲ್ಲ ಅಂತ ಹೇಳಿ. ಹಾಗಾದ್ರೆ ಬಿಲ್ ಯಾರ್ದು? ಇವ್ರದ್ದು 100% ಅವರೇ ಇಂಡೈರೆಕ್ಟ್ ಒಪ್ಕೊಂಡಾಗಾಯ್ತು. ನಮ್ ಸರ್ಕಾರದ ಯಾವ್ದು ಬಿಲ್ ಅಲ್ಲ ಅಂತ ಹೇಳಿ ಆಯ್ತು. ಒಂದ್ ಸರ್ಕಾರ ಹೋಗ್ಬೇಕಾದ್ರೆ ಯಾರಾದ್ರೂ 2,72,000 ಕೋಟಿ ಹಣವನ್ನ ಬಾಕಿ ಬಿಟ್ಟು ಹೋಗ್ತಾರಾ? ಒಂದು ಸರ್ಕಾರ ಪ್ರತಿ ವರ್ಷ ಸಾಮಾನ್ಯವಾಗಿ 40,000-50,000 ಕೋಟಿ ಬಿಲ್ ಅನ್ನ ಇರತಕ್ಕಂಥ ಸಾಮಾನ್ಯ. ಆದ್ರೆ ಹಿಂದಿನ ಬಿಜೆಪಿ ಸರ್ಕಾರ 2,72,000 ಕೋಟಿಗೆ ಟೆಂಡರ್ ಕರೆದು ಬಿಲ್ ಅನ್ನ ಬಿಟ್ಟು ಹೋಯ್ತು ಅಂತ ಹೇಳಿದ್ರೆ ಎಷ್ಟು ಇಮ್ಯಾಜಿನ್ ಟೋಟಲ್ ಟೆಂಡರ್ ಎಷ್ಟು ಕರೆದಿರ್ಬೋದು ಅವರು ಅಂತ ಹೇಳಿ. ಅಂದ್ರೆ ಕೇವಲ ಕೆಲಸ ಮಾಡ್ದಿರ ಬರೀ ಟೆಂಡರ್ ಕಮಿಷನ್ ಪಾಪ ಏನು ಕೆಲವು ಗುತ್ತಿಗೆದಾರರ ಸುಲಿಗೆ ಮಾಡ್ಬಿಟ್ಟು ದುಡ್ಡೆತ್ ಕೊಡೋಕೆ ಸೋತು ಹೋದ್ರೆ ಅವ್ರೇನ್ ಮಾಡ್ಬೇಕು? ಸೊ ಅದು ಹೊಣೆಯನ್ನ ನೇರವಾಗಿ ಹಿಂದಿನ ಸರ್ಕಾರದ ಮಾನ್ಯ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿ ಅವರೇ ತಗೊಳ್ಬೇಕು. ಸುಮ್ನೆ ನಮ್ ಸರ್ಕಾರದ ಮೇಲೆ ಬ್ಲೇಮ್ ಮಾಡಿದ್ರೆ ನಮ್ದೇನ್ ಪಾತ್ರ ಇದೆ? ಆಯ್ತು ಹೇಳಿ, ನಮ್ ಸರ್ಕಾರದ ಯಾವ್ದನ್ನ ಉಳಿಸ್ಕೊಂಡಿದ್ದು ಅಫ್ಕೋರ್ಸ್ ಉಳಿಸ್ಕೊಳ್ತೀವಿ, 5,000-10,000 ಉಳ್ಕೊಳ್ತದೆ ಯಾವಾಗ್ಲೂ. ಯಾಕಂದ್ರೆ ರನ್ನಿಂಗ್ ಬಿಲ್ ಹೋಗ್ತಾ ಇರ್ತದೆ. ಹಿಂದಿನ ಸರ್ಕಾರದ ಯಾಕೆ ನಾವು ಹಿಂದಿನ ಸರ್ಕಾರದ ಬಿಲ್ ಅನ್ನೇ ಕ್ಲಿಯರ್ ಮಾಡ್ಕೊಳ್ತಾ ಬಂದ್ರೆ ನಾವು ಕ್ಲೋಸ್ಲಿ ಮಾಡಿದ್ದೇವೆ. ಇನ್ನೂ ಒಂದು 36,000-40,000 ಉಳ್ಕೊಂಡಿರ್ಬಹುದು. ಅಷ್ಟು ಅಮೌಂಟ್ ಅನ್ನ ಕ್ಲಿಯರ್ ಮಾಡಿದ್ದೇವೆ 2-3 ವರ್ಷದಲ್ಲಿ. ಸೊ ಒಂದ್ ಸಮಯ ತೆಗೆದುಕೊಳ್ತದೆ.
ಓಕೆ ಓಕೆ ಆದಷ್ಟು ಬೇಗ ಮಾಡ್ರಿ ಅಂತ ನೀವು ಕೂಡ ಮನವಿಯನ್ನ ಮಾಡಿ ಸರ್ ಗುತ್ತಿಗೆದಾರ ಪರವಾಗಿ. ಜನ ಏನಿದ್ದಾರೆ ಗುತ್ತಿಗೆದಾರರು ಸರ್ಕಾರ ಕೇಳಿಸ್ಕೊಳ್ಳಿ ನೋಡಿ, ಸರ್ಕಾರ ಏನು ಗುತ್ತಿಗೆದಾರರು, ನಾವು ಸರ್ಕಾರ ಗುತ್ತಿಗೆದಾರರು ಒಂದು ಎರಡು ಕಣ್ಣು ಏನು ಏನು ನಾಣ್ಯದ ಎರಡು ಮುಖಗಳಿದ್ದಾಗೆ. ನಿಜ ಕಾಂಟ್ರಾಕ್ಟರ್ ಇರ್ಬೇಕು, ಸರ್ಕಾರನೂ ಇರ್ಬೇಕು. ಸರ್ಕಾರದ ಕೆಲಸವನ್ನ ಕಾಂಟ್ರಾಕ್ಟರ್ಸೇ ಮಾಡೋದು. ಹೌದು. ಸೊ ಅವ್ರಿಗೆ ದುಡ್ಡು ಕೊಡುವಂತ ಕೆಲಸ ಸರ್ಕಾರ ಮಾಡೇ ಮಾಡ್ತೀವಿ. ಆದ್ರೆ ಫೇಕ್ ಬಿಲ್ ಗಳಿಗೆಲ್ಲ ಕೊಟ್ಟು ಅಥವಾ ಬಿಜೆಪಿ ಸರ್ಕಾರ ಮಾಡಿದ ತಪ್ಪುಗಳಿಗೆ ನಮ್ಮನ್ನ ಬ್ಲೇಮ್ ಮಾಡಿ ಇಲ್ಲ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಅದನ್ನ ಪ್ರೊಟೆಸ್ಟ್ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಆದ್ರೆ ಯಾರೋ ಮಾಡಿರೋ ತಪ್ಪಿಗೆ ನಮ್ಮೇಲೆ ನೀವು ಗೂಬೆ ಕೂಡ್ಸುವಂತ ಕೆಲಸವನ್ನ ಮಾಡಬಾರ್ದು ಅಂತ ನಾನು ಆಗ್ರಹ ಆಗ್ತೇನೆ. ನಮ್ ಸರ್ಕಾರದ ಬಿಲ್ಗಳು ಬಾಕಿ ಇದೆಯಾ, ಬನ್ನಿ ಕುತ್ಕೊಂಡು ಚರ್ಚೆ ಮಾಡಿ ಕ್ಲೋಸ್ ಮಾಡೋಣ. ಆದ್ರೆ ಹಿಂದಿನ ಸರ್ಕಾರ ಯಾರೋ ಮಾಡಿರೋ ತಪ್ಪನ್ನ ನಮ್ಮೇಲೆ ಬ್ಲೇಮ್ ಮಾಡಿ ಅಥವಾ ನೀವು ಆ ಜವಾಬ್ದಾರಿ ಒತ್ಕೊಳ್ಳಿ ಅಂತಂದ್ರೆ ಅಫ್ಕೋರ್ಸ್ ಒತ್ಕೊಳ್ತೇವೆ ಸರ್ಕಾರವಾಗಿ. ಆದ್ರೆ ಬೇರೆ ಯಾರೋ ತಿಂದೋಗಿರತಕ್ಕಂತ ಇದಕ್ಕೆ ನಾವು ಬಿಲ್ ಕೊಡ್ಬೇಕಾ? ಈಗ ಯಾರೋ ಹೋಟೆಲ್ಗೆ ಹೋಗ್ತೀರಾ, ನೀವು ಹೋಟೆಲ್ಗೆ ಹೋಗ್ಬಿಟ್ಟು ತಿಂದ್ಬಿಟ್ಟು ಪ್ಲೇಟ್ ಇಟ್ಟು ಹೋಗ್ತಿರ್ತೀವಿ, ನೀವು ಅದೇ ಜಾಗದಲ್ಲಿ ಕುತ್ಕೊಂಡು ನೀವು ಅವ್ನ್ ಕೊಟ್ಟಿರೋದಕ್ಕೆ ಅವ್ನ್ ತಿಂದೋಗಿರೋದಕ್ಕೆ ನೀವು ಬಿಲ್ ಕೊಡ್ತೀರಾ? ಸೊ ಹಾಗಾಗಿ ಈ ಪರಿಸ್ಥಿತಿ ಆಗಿದೆ. ಯಾರೋ ಅದು ಬರೇ ನಾರ್ಮಲ್ ಊಟ ತಿಂದು ಪರವಾಗಿಲ್ಲ, ಬಿರಿಯಾನಿ ತಿಂದು ಎಲ್ಲ ಜ್ಯೂಸ್ ಕುಡಿದು ಹೋಗ್ಬಿಟ್ಟಿದ್ದಾರೆ ಬಿಜೆಪಿ ಸರ್ಕಾರ. ಸೊ ಅದನ್ನ ಕ್ಲಿಯರ್ ಮಾಡುವಂತ ಕೆಲಸ ಮಾಡ್ತಿದ್ದು ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಅದನ್ನ ವ್ಯಾಲಿಡಿಟಿ ವೆರಿಫಿಕೇಶನ್ ಮಾಡಿ ಯಾರು ನಿಜವಾದಂತ ಅರ್ಹರು ಯಾರಿದ್ದಾರೆ, ನಿಜವಾದಂತ ಕೆಲಸ ಯಾರು ಮಾಡಿದ್ದಾರೆ ಅವ್ರಿಗೆ 100% ಕೊಡ್ತೇವೆ. ಇನ್ನು ಬೇಜಾರೇನು ಅಂತಂದ್ರೆ ಬಿಜೆಪಿಯ ಬೇನಾಮಿಗಳೇ ಜಾಸ್ತಿ ವೆಂಡರ್ಸ್ ಇದ್ದಾರೆ, ಅದೇ ಕಾಂಟ್ರಾಕ್ಟರ್ಸ್. ನಾನು ಇವರು ಅಂತ ಹೇಳ್ತಿಲ್ಲ, ಮೆಜಾರಿಟಿ ಯಾರು ಕೆಲಸ ಮಾಡಿಲ್ಲ, ಯಾರು ಫೇಕ್ ಬಿಲ್ ಮಾಡೋರೆ ಅವರೆಲ್ಲ ಬಿಜೆಪಿ ಶಾಸಕರುಗಳ ಬೇನಾಮಿ ಇದ್ದಾರೆ. ಬಿಜೆಪಿ ಕ್ರಮನು ಕೈಗೊಳ್ಬೇಕು ಸರ್ ಅಂತ 100% ಮಾಡಿದ್ದೇವಲ್ಲ ಆಲ್ರೆಡಿ. ನಾವು ಮನೆ ಇಫ್ ಯು ಪ್ರಿಯಾಂಕ್ ಖರ್ಗೆ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ಮತ್ತೆ PWD ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ಇಷ್ಟು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 48 ಇಂಜಿನಿಯರ್ ಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥ ಇದೇ ಮೊದಲು. ಅಂದ್ರೆ ಸರ್ಕಾರ ಅಷ್ಟು ದಿಟ್ಟ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ನಾವು ಭ್ರಷ್ಟಾಚಾರ ಕಡಿವಾಣ ಹಾಕಿ ಹಾಕ್ತಿವಿ ಅಂತ ಬಂದಿರತಕ್ಕಂಥದ್ದು. ಆ ಭ್ರಷ್ಟಾಚಾರ ಕಡಿವಾಣ ಹಾಕಿ ಹಾಕ್ತಿವಿ, ನಿರ್ಮೂಲನೆ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ. ಓಕೆ ಓಕೆ, ಥ್ಯಾಂಕ್ ಯು ರಘು ಸರ್. ಹಾರ್ಮ್ಯಾಕ್ಸ್ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಸರ್.